ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವಿದ್ದೀವಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ತಿಳಿದೇ ಇದೆ ಈ ಸಮಯದಲ್ಲಿ ಯಾಕೆ ಮೈಸೂರಿಗೆ ನಾವು ಬಂದಿದ್ದೀವಿ ಅಂತ. ಯಾಕೆಂತಂದ್ರೆ ದಸರಾ ಅಂತಂದಾಗ ಮೈಸೂರು ನೆನಪಾಗೋದು. ರಾಜ್ಯ ಅಲ್ಲದೆ ದೇಶವ್ಯಾಪಿ ಎಲ್ಲ ಕಡೆಯಿಂದನೂ ಕೂಡ ಜನವೋ ಜನ ಈ ಒಂದು ದಸರಾ ಸಮಯದಲ್ಲಿ ಬರ್ತಕ್ಕಂಥದ್ದು. ಹಾಗೆ ಸಾಂಸ್ಕೃತಿಕವಾಗಿ ಕಾಲದಿಂದನೂ ನಡೆದುಕೊಂಡು ಬಂದಿರತಕ್ಕಂಥ ಒಂದು ಸಂಸ್ಕೃತಿ ಹಿನ್ನೆಲೆ ಇರತಕ್ಕಂಥದ್ದು ಒಂದು ಜಂಬೂ ಸವಾರಿ ವೀಕ್ಷಣೆ ಮಾಡಲು ಸಾಕಷ್ಟು ಲಕ್ಷಾಂತರ ಜನ ಬರ್ತಾರೆ. ಈ ಒಂದು ಸಮಯದಲ್ಲಿ ನವರಾತ್ರಿ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಗಳು ಆಗ್ತಾ ಇರುತ್ತೆ. ಅದೇ ಸಂದರ್ಭದಲ್ಲಿ ಈ ಒಂದು 9 ದಿನಗಳ ಕಾಲ ಸಾಕಷ್ಟು ಕಾರ್ಯಕ್ರಮಗಳು ಇಲ್ಲಿ ಜರುಗುತ್ತೆ ಅಂತಾನೆ ಹೇಳ್ಬೋದು. ಲಕ್ಷಾಂತರ ಜನ ಅದನ್ನು ವೀಕ್ಷಣೆ ಮಾಡಲು ಬಂದಿರ್ತಾರೆ. ಅದೇ ರೀತಿಯಲ್ಲಿ ಇವತ್ತು ಆಹಾರ ಮೇಳ ಅನ್ನೋ ಒಂದು ಸ್ಥಳಕ್ಕೆ ಬಂದಿದ್ವಿ. ಯಾಕೆಂದ್ರೆ ಆಹಾರ ಮೇಳ ಅನ್ನೋದು ಪ್ರತಿ ವರ್ಷನೂ ಕೂಡ ಆಹಾರ ಮೇಳ ಇಲ್ಲಿ ನಡೆಯುತ್ತೆ ಮೈಸೂರಿನಲ್ಲಿ ಆಹಾರ ಮೇಳ ನಡೆದಾಗ ಸಾಕಷ್ಟು ಕಡೆಯಿಂದ ಎಲ್ಲಾ ತರದ ಖಾದ್ಯಗಳ ರುಚಿಯಾದ ಖಾದ್ಯಗಳನ್ನ ನಿಮ್ಮ ಮುಂದೆ ಪರಿಚಯ ಮಾಡೋದಕ್ಕೆ ಇಲ್ಲಿ ಸ್ಟಾಲ್ಗಳು ಹಾಕೊಂಡಿರ್ತಾರೆ. ಲಕ್ಷಾಂತರ ಬಂದು ಟೇಸ್ಟ್ ಮಾಡಿ ಹೇಗಿದೆ ಏನು ಅಂತ ಕೂಡ ನೋಡಿರ್ತಾರೆ. ಅದೇ ಒಂದು ಸಂದರ್ಭದಲ್ಲಿ ನೋಡ್ತಾ ಇರ್ಬೋದು, ನಾವಿವತ್ತು ಮೈಸೂರಿನಲ್ಲಿ ಆಹಾರ ಮೇಳ ಅಂತ ಏನು ನಡೀತಾ ಇದೆ ಆ ಒಂದು ಸ್ಥಳಭಾಗದಲ್ಲಿ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಜನವೋ ಜನ, ಎಲ್ಲಿ ನೋಡಿದ್ರು ಜನ ಆಗ್ತಾ ಇರ್ತದೋ. ಹಾಗೆ ಪೊಲೀಸ್ನವರು ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯಬಾರದು ಅಂತ ಒಂದು ಕಡೆ, ಯಾಕಂದ್ರೆ ಎಲ್ಲಿ ಜನಜಂಗುಳಿ ಇರ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸ್ನವರು ನಿಯೋಜನೆ ಆಗಿದೆ. ಯಾರಿಗೂ ಎಲ್ಲೂ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣದಿಂದ ಪೊಲೀಸವರು ನಿಯೋಜನೆ ಆಗಿರ್ತಕ್ಕಂಥದ್ದು. ಹೀಗೆ ಆಹಾರ ಮೇಳ ಏನೇನು ಖಾದ್ಯ ಇದೆ, ಯಾವ್ಯಾವ ಆಹಾರಗಳು ಇದೆ ಅಂತ ಕೂಡ ನಿಮ್ಮ ಮುಂದೆ ಹೇಳುವಂಥದ್ದು ಕೂಡ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಒಳಗಡೆ ಭಾಗದಲ್ಲಿ ನಾವು ಇದ್ದೀವಿ. ಸಾಕಷ್ಟು ಇಲ್ಲಿ ಸ್ಟಾಲ್ಗಳು ಇಲ್ಲಿ ಬಂದಿರತಕ್ಕಂಥದ್ದು. ಇಲ್ಲಿ ವೆಜ್ ಹಾಗೆ ನಾನ್ ವೆಜ್ ಖಾದ್ಯಗಳು ಯಾರ್ಯಾರಿಗೆ ಬೇಕಾಗಿರ್ತಕ್ಕಂಥದ್ದು, ಮಾಂಸಪ್ರಿಯರಿಗೆ ಮಾಂಸದಲ್ಲಿ ಇರ್ತಕ್ಕಂಥ ರುಚಿಯಾದ ಬಗೆಯಾದ ಒಂದು ಆಹಾರ ಅಂತ ಹೇಳ್ಬೋದು. ಎಲ್ಲ ಪ್ರತಿಯೊಂದು ಕೂಡ, ಯಾಕೆಂದ್ರೆ ರಾಜ್ಯದ ಮೂಲೆಯಿಂದನೂ ಕೂಡ ಇಲ್ಲಿ ಸ್ಟಾಲ್ಗಳು ಅವರವರ ರುಚಿ ಹೇಗಿದೆ ಅಂತ ಪರಿಚಯ ಮಾಡೋದಕ್ಕೆ ಮೈಸೂರಿನಲ್ಲಿ ನಡೆದಿರ್ತಕ್ಕಂಥ ಆಹಾರ ಮೇಳಕ್ಕೆ ಒಂದು ಸ್ಟಾಲ್ಗಳ ಮುಖಾಂತರ ಬಂದಿದ್ರೆ ಇಲ್ಲೂ ಕೂಡ ರುಚಿಯನ್ನು ಸವಿಯಲು ಲಕ್ಷಾಂತರ ಮಂದಿ ಆಗಮಿಸಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಎಲ್ಲಿ ನೋಡಿದ್ರು ಯಾವ ಸ್ಟಾಲ್ಗೂ ಕೂಡ ಬಿಸ್ನೆಸ್ ಇಲ್ಲ ಅಂತ ಹೇಳಂಗೆ ಇಲ್ಲ, ಎಲ್ಲಾ ರೀತಿಯಲ್ಲೂ ಕೂಡ ಇದು ಮಾಡ್ಬೋದು. ನೋಡಿ, ಇಲ್ಲಿ ನೋಡ್ಬೋದು ದಾವಣಗೆರೆ ಬೆಣ್ಣೆ ದೋಸೆ ನೋಡ್ಬೋದು. ಇಲ್ಲಿ ವೆಜಿಟೇರಿಯನ್ ದಾವಣಗೆರೆ ಬೆಣ್ಣೆ ದೋಸೆ ಸಾಕಷ್ಟು. ಯಾಕಂದ್ರೆ ದಾವಣಗೆರೆ ಅಂತ ಅಂದಾಗ ಎಲ್ರಿಗೂ ನೆನಪಾಗೋದು ಬೆಣ್ಣೆ ದೋಸೆ ಅಂತ. ಸಾಕಷ್ಟು ಇಲ್ಲೂ ಕೂಡ ಬೆಣ್ಣೆ ದೋಸೆ ದಾವಣಗೆರೆಯಿಂದ ಬಂದು ಇಲ್ಲಿ ಪ್ಯೂರ್ ಆಗಿ ಇಲ್ಲಿ ಬೋರ್ಡ್ ಕೂಡ ಹಾಕಿದ್ರೆ ಇಲ್ಲಿ ನಮ್ಮಲ್ಲಿ ನಂದಿನಿ ಹಾಲಿನ ಉತ್ಪನ್ನ ಮಾತ್ರ ಬಳಸಲಾಗುವುದು ಅಂತ. ಸೊ ಅವ್ರನ್ನ ಮಾತಾಡ್ಸೋಂತ ಪ್ರಯತ್ನ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಸರ್ ಸಂತೋಷ್ ಅಂತ. ಎಷ್ಟು ವರ್ಷದಿಂದ ನೀವು ಇಲ್ಲಿ ಸ್ಟಾಲ್ ಆಗ್ತಿದ್ರಿ? ಸರ್ ಇದೇ ಫಸ್ಟ್ ವರ್ಷ ಸರ್ ನಾವು ಸ್ಟಾಲ್ ಆಗ್ತಿರೋದು. ಅಂದ್ರೆ ನೀವು ದಾವಣಗೆರೆ ನಿಮ್ದು? ದಾವಣಗೆರೆ ಸರ್ ಪ್ರಾಪರ್. ನಮ್ಮ ಮೇನ್ ಬ್ರಾಂಚ್ ಇರೋ JC ಕಾಲೇಜ್ ಹತ್ರ ಸೌದೆವಲ್ಲೇ ಮಾಡೋದು. ಈ ವರ್ಷ ಫಸ್ಟ್ ಟೈಮ್ ಆಗ್ತಿರೋದು ಸರ್. ಅಂದ್ರೆ ದಾವಣಗೆರೆಲ್ಲೂ ನಿಮ್ದು ಹೋಟೆಲ್ ಇದೆಯಾ? ಇಲ್ಲ ಸರ್, ಬ್ರಾಂಚ್ ಇದೆ ಅಲ್ಲಿ ಕೊಟ್ರೇಶ್ವರ, ಅಲ್ಲಿ ಕೆಲಸ ಮಾಡ್ತಿರೋ ಹೋಟ್ಲಲ್ಲಿ. ಅಲ್ಲಿ ನೋಡ್ಕೊಂಡು ಅಲ್ಲಿ ಕೆಲಸ ಕಲ್ತ್ಕೊಂಡು ಇಲ್ಲಿ ಬಂದಿರೋ ಸರ್. ಹೇಗಿದೆ ಬಿಸ್ನೆಸ್? ಸರ್ ಬಿಸ್ನೆಸ್ ಚೆನ್ನಾಗಿದೆ. 3 ದಿನದಿಂದ ರೆಸ್ಪಾನ್ಸ್ ಚೆನ್ನಾಗಿದೆ. ಕಸ್ಟಮರ್ ಎಲ್ಲ ರಿವ್ಯೂ ಚೆನ್ನಾಗಿದೆ ಸರ್. ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಏನೇನು ನಿಮ್ಮಲ್ಲಿ ಖಾದ್ಯಗಳು ಸಿಗುತ್ತೆ ಸರ್? ಸರ್ ನಮ್ಮಲ್ಲಿ ಸ್ಪೆಷಲ್ ಅಂದ್ರೆ ದಾವಣಗೆರೆ ಬೆಣ್ಣೆ ದೋಸೆ, ಗೀ ಪುಡಿ ಸರ್ ಸ್ಪೆಷಲ್. ಅಂದ್ರೆ ಪ್ಯೂರ್ಲಿ ನೀವು ನಂದಿನಿ ತುಪ್ಪ ಹಾಕಿ ಮಾಡ್ತೀನಿ ಅಂತ ಹೇಳ್ತೀರಿ, ನಿಜಾನಾ? ಸರ್ ನಿಜ ಸರ್, ನಂದಿನಿನೇ ಹಾಕದ್ ಸರ್. ಅಲ್ಲೇ ಇದೆ ನಂದಿನಿ, ಯೆಲ್ಲೋ ಕಲರ್ ಮೇನ್ ನಂದಿನಿ ಹಾಕದ್ ಸರ್. ವೀಕ್ಷಕರು ನೋಡ್ತಿದ್ರಿ, ನಂದಿನಿ ಏನು ಬಟರ್ ಆಗಿರ್ಬೋದು, ಅವರು ತುಪ್ಪ ಬಳಸ್ತಕ್ಕಂಥದ್ದು ಕೂಡ. ಯಾಕೆಂದ್ರೆ ನಮ್ಮ ಹೆಮ್ಮೆ ನಂದಿನಿ, ನಮ್ಮ ಕರ್ನಾಟಕದ ಹೆಮ್ಮೆ ಅಂತಾನೆ ಹೇಳ್ಬೋದು. ಸೊ ಆ ಒಂದು ಪ್ಯೂರ್ ಆಗಿರುವಂತ ತುಪ್ಪ ಬಳಸಿ ಅಥವಾ ಬೆಣ್ಣೆ ಬಳಸಿ ಮಾಡ್ತಕ್ಕಂಥದ್ದು ದಾವಣಗೆರೆ ಬೆಣ್ಣೆ ದೋಸೆ ಹೆಸರುವಾಸಿ ಆಗಿರ್ತಕ್ಕಂಥದ್ದು. ಯಾಕೆ ಅವ್ರದ್ದು ಮೈಸೂರಿನಲ್ಲೂ ಕೂಡ ಒಂದಷ್ಟು ಹೋಟೆಲ್ ಇದೆ. ಹಾಗೆ ಒಂದು ಹೆಸರು ಮಾಡ್ಕೊಂಡಿರ್ತಕ್ಕಂಥ ಒಂದು ಹೋಟೆಲ್ ಅಂತ ಹೇಳ್ಬೋದು. ಸಾಕಷ್ಟು ಜನ ಬಂದು ತಿಂತಾ ಇದ್ದಾರೆ. ಆ ತಿಂತಾ ಇರೋರ್ನ ಒಂದು ಮಾತಾಡ್ಸೋಂತ ಪ್ರಯತ್ನ ಮಾಡೋಣ. ಅಮ್ಮ ನಮಸ್ತೆ. ನಮಸ್ತೆ. ಹೇಗಿದೆ ರುಚಿ? ತುಂಬಾ ಚೆನ್ನಾಗಿದೆ. ಎಲ್ಲಿಂದ ಬಂದಿರೋದು ನೀವು? ನಾವು ಇಲ್ಲೇ ಮೈಸೂರಿಂದ. ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಇಲ್ಲಿಗೆ ದಸರಾ ನೋಡಲು? ನಾವು ಅಲ್ಲಿ ಸುಮಾರು ಒಂದು 10-15 ವರ್ಷದಿಂದ ಬರ್ತಾ ಇದ್ದೀವಿ. ಓಕೆ, ಈ ಸರಿ ಏನೇನು ಇಷ್ಟ ಆಯ್ತಮ್ಮ? ಅದೇ ಬೆಣ್ಣೆ ದೋಸೆ ಇದೆ ಮಡಗಿರೋದು. ಹೌದಾ? ಏನೇನು ಟ್ರೈ ಮಾಡಿದ್ರಿ ತಿನ್ನೋದಕ್ಕೆ? ಅದೇ ಪಾನಿಪುರಿ ತಿಂದ, ದೋಸೆ ತಿಂದ, ಪಾವ್ ಭಾಜಿ ತಿಂದ. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಧನುಷ್. ಎಲ್ಲಿಂದ ಏನು ಓದ್ತಾ ಇದ್ರಿ?
ನಾನು 8th ಸ್ಟ್ಯಾಂಡರ್ಡ್ ಎಕ್ಸ್ ಪಬ್ಲಿಕ್ ಸ್ಕೂಲ್. ಎಲ್ಲಿ? ಎಕ್ಸ್ ಪಬ್ಲಿಕ್ ಸ್ಕೂಲ್ ಮೈಸೂರು. ಹಾಂ. ಓಕೆ, ಆಹಾರ ಮೇಳಕ್ಕೆ ಬಂದಿದ್ದೀರಿ. ಏನೇನೆಲ್ಲ ನೀವು ತಿಂದು ಸೇವನೆ ಮಾಡಿದ್ರಿ? ಯಾವ್ದು ರುಚಿಯಾಗಿತ್ತು? ನಮಗೆ ಎಲ್ಲ ಟ್ರೈ ಮಾಡಿದೆ, ಆದರೆ ಬೆಣ್ಣೆ ದೋಸೆ ತುಂಬ ಇಷ್ಟ ಆಯಿತು. ಬೆಣ್ಣೆ ಪ್ಯೂರ್ ನಂದಿನಿ ತುಪ್ಪ ಯೂಸ್ ಮಾಡ್ತಾರೆ, ಬೆಣ್ಣೆ ಯೂಸ್ ಮಾಡ್ತಾರೆ. ಅದರಲ್ಲಂತೂ ಬೆಣ್ಣೆ ದೋಸೆ ತುಂಬ ಸ್ಪೆಷಲ್ ಇದೆ, ಗೀ ಪುಡಿ ದೋಸೆ ಇದೆ. ಖುಷಿ ಆಯಿತು ಬೆಣ್ಣೆ ದೋಸೆ ತಿಂದು. ಆಹಾರ ಮೇಳಕ್ಕೆ ಬರೋರಿಗೆ ನೀವೇನಂತ ಹೇಳ್ತೀರಿ? ಬನ್ನಿ, ಎಲ್ಲಾನು ಒಂದು ಚೂರು ಟ್ರೈ ಮಾಡಿ, ಯಾವ್ದು ಇಷ್ಟ ಆಯಿತು. ಚೂರು ಮಾತ್ರನಾ? ಅಲ್ಲ, ಎಷ್ಟಾಗುತ್ತೆ ಅಷ್ಟು ತಿಂಗಳು. ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ದಾವಣಗೆರೆ ಬೆಣ್ಣೆ ದೋಸೆ. ಕೊನೆಯಲ್ಲಿ ಸರ್, ನಿಮ್ಮ ಬರುವಂತ ಕಸ್ಟಮರ್ಸ್ಗೆ ಏನು ಹೇಳ್ತೀರಿ? ಸರ್ ಥ್ಯಾಂಕ್ ಯು ಅಂತ ಹೇಳ್ತೀವಿ ಸರ್. ತುಂಬ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ, ಚೆನ್ನಾಗಿ ಬರ್ತಿದ್ದಾರೆ, ರೆಸ್ಪಾನ್ಸ್ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಟೇಸ್ಟ್ ಮಾತ್ರ ಚೆನ್ನಾಗಿ. ಸೌದೆ ಒಲೆಯಲ್ಲೇ ಮೇನ್ ಬ್ರಾಂಚಲ್ಲಿ ಮಾಡ್ತೀವಿ ಸರ್, JC ಕಾಲೇಜ್ ರೋಡು, ವಿಜಯಶ್ರೀಪುರ ಅಲ್ಲಿ. ಥ್ಯಾಂಕ್ ಯು ರೋಚ್. ವೀಕ್ಷಕರು ನೋಡಿದ್ರಲ್ಲ, ಒಂದು ದಾವಣಗೆರೆ ಬೆಣ್ಣೆ ದೋಸೆ. ಹಾಗೆ ನಿಮಗೆ ಮಾಂಸ ಪ್ರಿಯರು ಜಾಸ್ತಿ ಅಂತ ಹೇಳಿದ್ರು. ಮಾಂಸ ಪ್ರಿಯರು ಯಾವ್ಯಾವ ಥರ ಎಲ್ಲ ಏನು ಖಾದ್ಯಗಳನ್ನ ಇಲ್ಲಿ ಸ್ಟಾಲ್ಗಳಲ್ಲಿ ಇಟ್ಟಿದ್ದಾರೆ. ಹಾಗೆ ಬಂದಿರತಕ್ಕಂಥವ್ರು ಏನೇನೆಲ್ಲ ಇಷ್ಟಪಟ್ಟಿದ್ದಾರೆ ಅವ್ರನ್ನೂ ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ಮಂಜುನಾಥ್ ಅಂತ. ಎಲ್ಲಿನವರು? ನಾವು ಇಲ್ಲೇ ಮೈಸೂರು ಸರ್. ಓಕೆ ಸರ್, ಮೈಸೂರಿನವರು ಅಂತಂದಾಗ ಸ್ಥಳೀಯರು ಇಲ್ಲಿ ಸಾಕಷ್ಟು ಏನು ಜಂಬೂ ಸವಾರಿ ಅಥವಾ ದಸರಾ ನಡೆಯುವಂತ ಸಂದರ್ಭದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಹಾಗೆ ಆಹಾರ ಮೇಳ ಅನ್ನೋದು ಕೂಡ ಸುಮಾರು ವರ್ಷಗಳಿಂದ ಪದ್ಧತಿ ನಡೆಸ್ಕೊಂಡ್ ಬಂದಿರತಕ್ಕಂಥದ್ದು. ಯಾಕಂದ್ರೆ ಪ್ರತಿ ವರ್ಷನೂ ಸ್ಟಾಲ್ಗಳು ಜಾಸ್ತಿ ಆಗ್ತಾನೆ ಬಂದಿದೆ. ವೆಜ್ ಆಗಿರ್ಬೋದು, ನಾನ್ ವೆಜ್ ಆಗಿರೋದು, ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥದ್ದು. ಸ್ಥಳೀಯರಾಗಿ ನೀವು ಇದನ್ನ ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ಬಹಳ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಸಲ. ಹೋದ್ ಸಲ ಕಳೆದಂತ ಈ ಸಲ ಮತ್ತು ಆಹಾರ ಮೇಳ ತುಂಬಾ ಖುಷಿ ಆಯ್ತು ನಾನು ನೋಡಿ. ಎಲ್ಲಾದ್ರು ಬಹಳ ಸ್ವಚ್ಛತೆ ಮತ್ತು ಇದೆಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ಸರ್. ನೀವು ಇವತ್ತು ಏನು ಆಲ್ರೆಡಿ ಟ್ರೈ ಮಾಡಿದ್ರಾ? ನಾವು ಮಾಡಿದೆ ಸರ್, ಸುಮಾರು ಆ ಕಡೆ ಎಲ್ಲ ಹೋಗಿದ್ದೆ. ಮಶ್ರೂಮ್ ಬಿರಿಯಾನಿ ಮತ್ತೆ ಬಜ್ಜಿ ಎಲ್ಲ ನೋಡ್ಕೊಂಬಂದು ಚೆನ್ನಾಗಿದೆ ಸರ್, ಎಲ್ಲ ತುಂಬಾ ಚೆನ್ನಾಗಿದೆ. ನೀವೆಲ್ಲ ತಿನ್ನಂತ ಎಲ್ಲ ಇದು ರುಚಿಯಾಗಿದೆಯಾ? ಎಲ್ಲ ರುಚಿಯಾಗಿದೆ, ತುಂಬಾ ಚೆನ್ನಾಗಿದೆ, ಎಲ್ಲ ರುಚಿಕರವಾಗಿದೆ, ತುಂಬಾ ಚೆನ್ನಾಗಿದೆ. ಹೊರಗಡೆಯಿಂದ ಬರುವಂತ ಸಾಕಷ್ಟು ಜನಗಳು ಬರುವಂತರಿದ್ದಾರೆ, ಹಾಗೆ ಸ್ಥಳೀಯರಿದ್ದಾರೆ. ನೀವು ಇಲ್ಲಿ ತಿಂದಿರೋದ್ರಿಂದ ಏನ್ ಹೇಳಕ್ ಇಷ್ಟಪಡ್ತೀರಿ? ತುಂಬಾ ಚೆನ್ನಾಗಿದೆ, ಬಂದು ಎಲ್ಲ ಇಲ್ಲಿ ಸವಿಬೇಕು. ಮತ್ತೆ ಇದು ದೋಸೆ ಮತ್ತೆ ಈ ತರ ಎಲ್ಲಾ ಪದಾರ್ಥಗಳನ್ನ ತಿನ್ಬೇಕು ಅಂತ ನಮ್ಮ ಆಸೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ರೋಚ್. ಇನ್ನೊಬ್ರು ನಮ್ಮ ಜೊತೆಲಿ ಇದ್ದಾರೆ, ಅವ್ರನ್ನ ಮಾತಾಡ್ಸುವಂತ ಪ್ರಯತ್ನ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಮೌರ್ಯ ಅಂತ. ಎಲ್ಲಿಂದ ಬಂದಿರೋದು? KR ನಗರದಿಂದ. ಓಕೆ, ಎಷ್ಟು ವರ್ಷದಿಂದ ಇಲ್ಲಿ ದಸರಾ ನೋಡಕ್ ಬರ್ತಿರೋದು? 5 ವರ್ಷದಿಂದ ಬರ್ತಿದ್ದೀವಿ. ನೀವು ಸ್ಟೂಡೆಂಟಾ? ಏನ್ ಮಾಡ್ತಿದ್ರಿ? ಇಂಜಿನಿಯರಿಂಗ್ ಓದ್ತಿದ್ದೀವಿ. ಓಕೆ, ಆಹಾರ ಮೇಳಕ್ ಬಂದಿದ್ರಿ, ಏನೇನೆಲ್ಲ ಟ್ರೈ ಮಾಡಿದ್ರಿ? ಯಾವ್ದು ಇಷ್ಟ ಆಯ್ತು? ಇಲ್ಲಿ ದೋಸೆ ಇಷ್ಟ ಆಯಿತು. ಅದು ಬಿಟ್ಟರೆ ಅಲ್ಲಿ ಬಿರಿಯಾನಿ ಚೆನ್ನಾಗಿದೆ. ಹಂಗೆ ಮಶ್ರೂಮ್ದು ಅವು ಇವು ಎಲ್ಲ ತುಂಬ ಚೆನ್ನಾಗಿದೆ. ಹೊರಗಡೆ ಬರೋಂಥವ್ರಿಗೆ ಹಾಗೂ ಇಲ್ಲಿ ಸ್ಥಳೀಯರಿಗೆ ಬರೋಂಥ ಆಹಾರ ಮೇಳಕ್ಕೆ ಬರೋಂಥವ್ರಿಗೆ ಅಥವಾ ಬರ್ದಿಲ್ದಿರೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಬಂದು ಒಂದ್ಸರಿ ನೋಡ್ಬೇಕೆಲ್ಲ ಜನ ಹೆಂಗಿದ್ದಾರೆ, ಹೆಂಗ್ ನಡೀತಿದೆ ಎಲ್ಲ ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ನಮ್ಮ ದಸರಾ ಅಲ್ವಾ, ಇಷ್ಟನೇ ಆಗುತ್ತೆ. ಸೊ ಎಲ್ಲ ಬರಬೇಕು ದಸರಕ್ಕೆ ಅಂತ ನಾನು ಕೇಳ್ತೀನಿ. ಸಾಕಷ್ಟು ಸ್ಟಾಲ್ಗಳು ಏರ್ಪಡಿಸಲಾಗಿದೆ, ಹಾಗೆ ಸಾಕಷ್ಟು ಜನರು ಕೂಡ ಬಂದಿದ್ದಾರೆ. ಇಲ್ಲಿ ಅಂದ್ರೆ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಿಲ್ವಾ? ಎಲ್ಲಾ ರೀತಿ ಚೆನ್ನಾಗಿದ್ಯಾ? ಎಲ್ಲ ಪೊಲೀಸರು ತುಂಬಾ ಕೋಆಪರೇಟಿವ್ ಇದ್ದಾರೆ, ಎಲ್ಲ ಚೆನ್ನಾಗಿ ನಡೀತಿದೆ, ಎಲ್ಲ ಬೇಗ ಬರ್ತಿದ್ದಾರೆ, ಬೇಗ ಹೋಗ್ತಿದ್ದಾರೆ, ಎಲ್ಲೂ ಫಾಲ್ಟ್ ಆಗಿ ರಶ್ ಏನ್ ಆಗ್ತಿಲ್ಲ, ತುಂಬಾ ಚೆನ್ನಾಗಿ ನಡೀತಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸರ್ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು? ಶ್ರೀನಿವಾಸ ಮೂರ್ತಿ ಕಿರುಗುಂದ ಅಂತ, ನಂಜನಗೂಡು ತಾಲೂಕು. ಓಕೆ, ಎಷ್ಟು ವರ್ಷದಿಂದ ಒಂದು ದಸರಾ ನೋಡಕ್ಕೆ ಬರ್ತಿದ್ರು ಸರ್? ನಾನು ಮೊದಲನೇದಾಗಿ ಆಹಾರ ಪ್ರಿಯ. ರುಚಿಯಾದ ಆಹಾರಗಳಲ್ಲಿರುತ್ತೆ, ತಿನ್ಬೇಕು ಅಂತ ನನ್ನ ಆಸೆ. ಹಾಗಾಗಿ ಪ್ರತಿ ವರ್ಷ ನಾನು ಯಾವಾಗ ದಸರಾ ಇತ್ತೀಚೆಗೆ ದಸರಾ ಸ್ಟಾರ್ಟ್ ಆಗಿ ಆಹಾರ ಮೇಳ ಪ್ರಾರಂಭ ಆಗ್ತಾನೆ ನಾನು ಪ್ರತಿ ವರ್ಷ ಭೇಟಿ ನೀಡ್ತೀನಿ. ಮೊದಲು ಅಲ್ಲಿ ನಮ್ಮ ಆಲ್ನಳ್ಳಿ ಹತ್ರ ಅಲ್ಲೊಂದು ಸ್ಟಾಲ್ ಮಾಡ್ತಿದ್ರು, ಪಕ್ಕದಲ್ಲಿ ಆ ಗ್ರೌಂಡಲ್ಲಿ ಮಾಡ್ತಿದ್ರು. ಈಗ ದೊಡ್ಡದಾಗಿ ನಮ್ಮ ಮಹಾರಾಜ ಗ್ರೌಂಡ್ ಮಾಡಿದ್ರೆ ಭಾಳ ಖುಷಿ ಆಗುತ್ತೆ. ಪ್ರತಿದಿನ ಬರ್ತೀನಿ ನಾನು. ಪ್ರತಿದಿನ ಒಂದೊಂದು ರುಚಿಯಾಗಿ ತಿನ್ನುವಂತ ಇದು ಪುಟ್ಟಿ. ಓಕೆ, ಇವತ್ತೇನ್ ಟ್ರೈ ಮಾಡಿದ್ರಿ ಸರ್? ಇವತ್ತು ಮಡಿಕೆ ಟೀ, ಬೈಟಕ್ಕಂತ ಟೀ ಕುಡಿದ್ರೆ ಈಗ ಸ್ಟಾರ್ಟಿಂಗು. ಮಶ್ರೂಮ್ ಬಿರಿಯಾನಿ ಸ್ವಲ್ಪ ತಿಂದೆ, ಒಂದು ದಾವಣಗೆರೆ ಬೆಣ್ಣೆ ದೋಸೆ ತಿಂದಿದ್ದೀನಿ. ಮುಂದೆ ಇನ್ನು ಯಾವ್ದು ನೋಡ್ತೀನಿ, ಅಲ್ಲಿ ಒಂದು ಕಡೆಯಿಂದ ಫಸ್ಟ್ ಒಂದು ರೌಂಡ್ ಹಾಕಿ ಯಾವ್ದು ಖುಷಿ ಅನಿಸುತ್ತೆ, ಯಾವ್ದು ಚೆನ್ನಾಗಿದೆ ಅದು ತಿನ್ನೋದು ಪ್ರಯತ್ನ, ಒಂದು ಟೇಸ್ಟು ಒಂದು ಕಡೆಯಿಂದ. ಇಲ್ಲಿ ಸಾಕಷ್ಟು ಸ್ಟಾಲ್ಗಳು ಬಂದಿದೆ, ಮತ್ತೆ ಸಾಕಷ್ಟು ಜನರು ಬಂದಿದ್ದಾರೆ ಸರ್. ಇಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಇದು ಏರ್ಪಡಿಸಲಾಗಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಅಥವಾ ಇಲ್ಲಿ ಸ್ಟಾಲ್ಗಳಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರ್ತಾರೆ ಎಲ್ಲ ಇದಾಗಿದೆ ಸರ್? ಇಲ್ಲ, ತುಂಬಾ ಶುದ್ಧವಾಗಿದೆ, ಸ್ವಚ್ಛತೆ ಆಗಿದೆ, ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಪುಳಿಯೋಗರೆ ಚೆನ್ನಾಗಿದೆ, ದಾವಣಗೆರೆ ಬೆಣ್ಣೆ ದೋಸೆ ಭಾಳ ಟೇಸ್ಟ್ ಆಗಿದೆ. ನಮ್ಮ ಬೊಂಬು ಬಿರಿಯಾನಿ, ಪ್ರತಿ ವರ್ಷ ಬೊಂಬು ಬಿರಿಯಾನಿ ತಿಂತಾ ಇರ್ತೀವಿ ನಾವು. ಹಾಗಾಗಿ ಈಗ ಬೊಂಬು ಬಿರಿಯಾನಿ ತಿನ್ನಕ್ಕೆ ಹೋಗ್ತಾ ಇದೀವಿ ಸರ್ ನಾವೀಗ. ಏನ್ ಹೇಳಕ್ ಇಷ್ಟಪಡ್ತೀರಿ? ನಮ್ಮ ಮೈಸೂರು ನಮ್ಮ ಹೆಮ್ಮೆ. ಇಂಥ ಅದ್ಭುತವಾದಂಥ ಊರು ಇನ್ನೆಲ್ಲೂ ಇಲ್ಲ ನಾನು ಕಂಡ್ಮಟ್ಟಿಗೆ. ನಾನು ಸಾಕಷ್ಟು ರಾಜ್ಯದನ್ನೆಲ್ಲ ಸುತ್ತಿದ್ದೀನಿ.
ಅತ್ಯುತ್ತಮವಾದಂಥ ದಸರಾ, ಇಂಥ ದಸರಕ್ಕೆ ಅವಕಾಶ ಮಾಡಿಕೊಟ್ಟಂಥ ಜಿಲ್ಲಾಡಳಿತ, ಕರ್ನಾಟಕ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಎಸ್ ಸಿ ಮಹದೇವಪ್ಪ ಸಾಹೇಬರು ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತೀನಿ. ಹಾಗೆಯೇ ಇಡೀ ರಾಜ್ಯವೇ ಬಂದು ಮೈಸೂರಿಗೆ ಬನ್ನಿ, ನಮ್ಮ ಅರಮನೆ ಅಥವಾ ಇನ್ನಿತರ ಪ್ರವಾಸ ತಾಣಗಳನ್ನ ನೋಡಿ, ಹಾಗೆಯೇ ಆಹಾರ ಮೇಳಕ್ಕೆ ಒಂದ್ಸಾರಿ ಭೇಟಿ ನೀಡಿ ಅಂತ ನಾನು ಅವ್ರನ್ನ ಮನವಿ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ನಮ್ಮ ಜೊತೆ ಇವತ್ತು ಹೊನ್ನೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡೋಣ. ಆಹಾರ ಮೇಳಕ್ಕೆ ಬಂದಿದ್ದಾರೆ, ಅವರ ಕುಟುಂಬದ ಜೊತೆ ಬಂದಿದ್ದಾರೆ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡೋಣ. ಸರ್ ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಸರ್? ಜಗದೀಶ್ ಅಂತ. ಓಕೆ, ಎಷ್ಟು ವರ್ಷದಿಂದ ಇಲ್ಲಿ ಇದು ಆಹಾರ ಮೇಳ ಅಥವಾ ಜಂಬೂ ಸವಾರಿ ಅಥವಾ ದಸರಾ ನೋಡೋದಕ್ಕೆ ಬರ್ತೀರಾ ಸರ್? 25 ವರ್ಷದಿಂದ ಬರ್ತಾ ಇದೀವಿ. ಓಕೆ, ಏನ್ ಅನ್ಸುತ್ತೆ ಸರ್? ಅಂದ್ರೆ ಕಳೆದ ವರ್ಷದಕ್ಕಿಂತ ಅಥವಾ ಈ ವರ್ಷ ಒಂದ್ ಸ್ವಲ್ಪ ಸ್ಪೆಷಲ್ ಅಂತ ಕಾಣಿಸ್ತಾ ಇದೆ, ನಿಮ್ಗೆ ಏನ್ ಅನ್ಸುತ್ತೆ ಸರ್? ತುಂಬಾ ಚೆನ್ನಾಗಿದೆ, ಎಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಆಗ್ತಾ ಇದೆ, ಚೆನ್ನಾಗಿದೆ. ಸರ್, ಆಹಾರ ಮೇಳಕ್ಕೆ ಬಂದಿದ್ರಿ ಕುಟುಂಬದ ಸಮೇತ, ಏನ್ ಆಲ್ರೆಡಿ ಟ್ರೈ ಮಾಡಿದ್ರ? ಎಲ್ಲ ಟೇಸ್ಟ್ ಮಾಡಿದೀವಿ, ಎಲ್ಲ ಕಡೆ ತುಂಬಾ ಚೆನ್ನಾಗಿದೆ. ಸ್ಪೆಷಲಿ ದಾವಣಗೆರೆ ಬೆಣ್ಣೆ ದೋಸೆ ತಿನ್ಲೇಬೇಕು ಅಂತ ದಾವಣಗೆರೆ ಬೆಣ್ಣೆ ದೋಸೆ ಕೌಂಟರ್ ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ, ಟೇಸ್ಟ್ ಮಾಡೋದು ತುಂಬಾ ಸೂಪರ್ ಆಗಿದೆ. ಒಬ್ರು ನೀವು ಜನಪ್ರತಿನಿಧಿಯಾಗಿ ಸರ್ ಬರುವಂತವ್ರು ಇಲ್ಲಿಗೆ, ಯಾಕಂದ್ರೆ ಸಾಕಷ್ಟು ಜನರು ಭಯ ಆಗಿರ್ತದೆ, ಯಾಕಂದ್ರೆ ಕಾಲ್ ತೊಳಿತಕೊಳ್ಳೆ ಇದು ಒಳಗಾಗುತ್ತಾರೆ, ಜನೋ ಜನ ಅಂತ ಹೇಳ್ಬೋದು. ಯಾಕಂದ್ರೆ ಬರುವಂತವ್ರಿಗೆ ನೀವೇನ ಹೇಳಕ್ ಇಷ್ಟಪಡ್ತೀರಿ? ಆ ಥರ ಏನಿಲ್ಲ, ತುಂಬಾ ಸಫಿಷಿಯೆಂಟ್ ಆಗಿ ಸರ್ಕಾರ ಎಲ್ಲ ಮೇಂಟೈನ್ ಮಾಡಿದೆ. ಬಂದು ಆರಾಮಾಗಿ ಬೆಣ್ಣೆ ದೋಸೆ ತಿಂದು ಇಲ್ಲಿ ಏನ್ ಬೇಕು ಅದನ್ನ ತಿಂದು ಆರಾಮಾಗಿ ಹೋಗ್ಬೋದು. ಈ ಏನು ಸರ್ಕಾರದಿಂದ ಆಯೋಜನೆ ಮಾಡಿರ್ತಕ್ಕಂಥ ಒಂದು ಆಹಾರ ಮೇಳ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳು ಎಲ್ಲಾ ರೀತಿಯಲ್ಲೂ ಉತ್ತೇಜನ ನೀಡಿ ಎಲ್ಲಾ ರೀತಿಯಲ್ಲೂ ಸಹಕಾರ ನೀಡಿದಾರೆ ಸರ್? ಎಲ್ಲ ರೀತಿಯಲ್ಲೂ ಸಹಕಾರ ಸರ್ಕಾರ ನೀಡ್ತಾ ಇದೆ. ಬಟ್ ತುಂಬಾ ಎಲ್ಲ ಯಾವುದೇ ವ್ಯವಸ್ಥೆ ಇರ್ಬೋದು, ತುಂಬಾ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.